Hello friends, welcome to my channel Town Village Jyoti. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಆ್ಯಂಡ್ ಆಲ್ವೇಸ್ 100% ಚೆನ್ನಾಗಿರಬೇಕು ಅಂತ ದೇವರನ್ನು ಬಯಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಕಮಿಂಗ್ ಟು ದಿ ವ್ಲಾಗ್, ಇವತ್ತಿನ ಈ ವಿಡಿಯೋ ಸ್ಯಾಟರ್ಡೇ ಇದು ಫ್ರೆಂಡ್ಸ್. ಸೊ ಸ್ಯಾಟರ್ಡೇ ದಿನ ನಾನು ಏನೆಲ್ಲ ಮಾಡೀನಿ, ಹೇಗಿತ್ತು ನನ್ನ ದಿನ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಮುಂಜಾನೆ ಎದ್ದ ತಕ್ಷಣ ಒಂದು ಕಡೆ ಹಾಲು, ಒಂದು ಕಡೆ ನೀರು ಕಾಸ್ಕೊಳಕ್ಕೆ ನಂಗೆ ಕುಡಿಲಕ್ಕ, ಹೊರಗಿಂದು ಒಳಗಿಂದು ಎಲ್ಲ ಹುಡುಗಿ ಸ್ಟವೆಲ್ಲ ನೀಟಾಗಿ ಸುಟ್ಕೊಂಡು ಒಂದು ಸ್ವಲ್ಪ ಇದು ಕುಕುಂಬರ್ ಅರ್ಶಿನ ಅಲ್ಲ ಫ್ರೆಂಡ್ಸ್, ಇಬ್ಬತ್ತಿ ಹಚ್ಚಿ ಆವಾಗೆ ನಾನು ನೀರು ಮತ್ತು ಹಾಲು ಕಾಸಿರ್ತೀನಿ. ಯಾರೋ ಯೂಟ್ಯೂಬರೊಬ್ಬರು ಹೇಳಂಗೆ ನೆನಪು, ಫಸ್ಟ್ ಇವಾಗ ಭೀ ಹಾಲು ಕಾಸಬೇಕು, ಆ ನಂತರನೇ ಬೇರೆವು ಅಂತ. ಆ್ಯಂಡ್ ಅಲ್ಲ ಕಾಸ್ಲಕ್ಕಿಟ್ಟು ಗರಂ ನೀರು ಅಂದ್ರೆ ನಾವು ಬಿಸಿನೀರು ಇಟ್ಟಿನಿಲ್ಲ, ಊರು ಬೆಚ್ಚ ನೀರು ಕುಡಿಲಿಕ್ಕೆ ಅವು ತೊಗೊಂಡು ಹೊರಗೆ ಬಂದೀನಿ. ಎಷ್ಟು ಚೆನ್ನಾಗದಲ್ಲ, ಸೈಲೆಂಟಾಗಿ ವೆದರ್. ಸೊ ಒಂದು ಕಡೆ ನೀರು ಊರು ಬೆಚ್ಚ ಗಣಕಿ ತೆಗ್ದಕ್ಕಿ ಮತ್ತೊಂದು ಬಾರ ಅದೇ ಸೇಮ್ ಬೊಗಣಿನಾಗ FCD ವಾಟರ್ ಮಾಡ್ಕೊಳಕ್ಕೆ ಜೀರಾ, ಅಜ್ವೈನ್, ಸೋಪು ಪೌಡರ್ ಹಾಕ್ಲತ್ತೀನಿ. ಆ್ಯಂಡ್ ಮತ್ತೊಂದು ಕಡೆ ಪಲ್ಯ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕಮ್ಮಿ ಇದ್ದು ಅಂದರೆ ಶಿಮ್ಲಾ ಮಿರ್ಚಿ ಕಮ್ಮಿ ಇತ್ತು, ಅದ್ರ ಸಲುವಾಗಿ ರಾತ್ರಿಯೇ ನಾನು ಕಡಿಬೇಳೆ ನೆನೆಸಿಟ್ಕೊಂಡಿನಿ. ಅದ್ರ ಸಲುವಾಗಿ ಅದು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ FCD ರೆಡಿ ಆ್ಯಂಡ್ ಬ್ಯಾಳಿನೂ ಕುದ್ದಿ ರೆಡಿ ಆಗ್ಯದ ಫ್ರೆಂಡ್ಸ್. ನೆತ್ತಿನ ಗಡ್ಬಡ್ಕ ಫಾಸ್ಟಾಗಿ ಒಂದು ನಂತರ ಒಂದು ಕೆಲಸ ಮುಗಿಸ್ಕೋಬೇಕು. ಪಲ್ಯನೂ ರೆಡಿ. FCD ಕುದಿಲಕ್ಕೆ ಇಟ್ಟು ಅದು ಏಟಾಗ್ಯದ ನೋಡ್ರಿ, ಪೂರ ಅರ್ಧ ಕ್ವಾಂಟಿಟಿ ಬಂದ್ಯದ. ಆ್ಯಂಡ್ ಹೊರಗೆ ಬಂದು ಆರಾಮಾಗಿ ಫ್ರೆಶ್ ಏರ್ ಆ್ಯಂಡ್ ಕಲರ್ ಹೂವಿನಗಳ ನಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು FCD. ನೀವೆಲ್ಲ ಏನು ಕೊಡ್ಲತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಜೋಳದ ರೊಟ್ಟಿ ಇವತ್ತು ನಮ್ಮ ಮನೆಗೆ ರೆಡಿ ಮಾಡ್ಲತ್ತೀನಿ. ಒಂದು ಸ್ವಲ್ಪ ನಿಮ್ಮನ್ನು ತೋರಿಸ್ತೀನಿ. ಚಲೋ ಆಗಿದ್ದಲ್ಲ ಜೋಳದ ರೊಟ್ಟಿ, ಮಸ್ತ್ ಪೂರಿ ಅಪ್ಲೆ ಮಸ್ತ್ ಉದ್ಯವಲ್ಲ. ಯಾರ ಹೊಡೆದ್ರೆ ಹೆಂಗೆ ಗಲ್ಲ ಉಬ್ತದ ನೋಡ್ರಿ, ಗಲ್ಲ ಉಬ್ಬಲ್ಲ ಹೋಗಲಿ, ಬಟ್ ನಮ್ಮ ರೊಟ್ಟಿ ಮತ್ತು ಚಪಾತಿ ಮಸ್ತ್ ಪೂರಿ ಅಪ್ಲೆ ಉಬ್ಲೇಬೇಕು. ಇದು ಮಾರ್ನಿಂಗ್ 8:30 ಟೈಮಿಂಗ್ ಅದ ಫ್ರೆಂಡ್ಸ್. ಬಿಸಿಲು ಅಗಳೇ ಡಾರ್ಕ್ ಅಲ್ಲತ್ತೀನೇನು ಎಷ್ಟು ಖಡಕ್ ಆಗದ ನೋಡ್ರಿ. ಬಾಪ್ರೆ ಬಾಪ್, ಈ ಸಮ್ಮರ್ ಇಟ್ಸ್ ಗೋಯಿಂಗ್ ಟು ಬಿ ಟಫ್ ಫ್ರೆಂಡ್ಸ್. ಆ್ಯಂಡ್ ನೇಚರಿಗೂ ಗೊತ್ತದ ಕಿ ಹೊಸ ವರ್ಷ ಹೊಂಟದು ಅಂತ, ಅದಕ್ಕೆ ಎಲ್ಲ ಗಿಡಗಳು ನೋಡ್ರಿ ಮಸ್ತ್ ಗ್ರೀನ್ ಅವ. ಈಗ ಗೊತ್ತು ನಾವು ಎನ್ಯಾರಿ ಹೂವು ಇರ್ಸೋದಿಲ್ಲ ಅಂತ, ಅದಕ್ಕೆ ತಗೊಳಕ್ಕೆ ಹೇಳ್ಯಾರ. ಸೊ ಇವು 7-8 ಇವ, ಬಟ್ 8 ಜಾಸ್ತಿ ಅನ್ಸುತ್ತಾವೆ ನೋಡ್ರಿ. ಆ್ಯಂಡ್ ಇವು ನೋಡ್ರಿ ಎಷ್ಟು ಜಾಸ್ತಿ ಇವ, ಬಟ್ ಇನ್ನೂ ಭೀ ಬಿಚ್ಚಿಲ್ಲ, ಅದಕ್ಕೆ ಎಷ್ಟು ಕಮ್ಮಿ ಅನ್ಸುತ್ತಾವೆ. ಆ್ಯಂಡ್ ಈಗ ಗೊತ್ತು ಈ ಹೈಬಿಸ್ಕಸ್ನು ಹತ್ಯದ, ಚೆನ್ನಾಗಿ ಅನ್ಸುತ್ತಾವಲ್ಲ ಹೂವು. ಮನೆದು ಹೂವನ್ನೇ ಯೂಸ್ ಮಾಡಿ ಪೂಜೆ ಮಾಡಬೇಕು ಅನ್ನೋ ನನ್ನ ಸಂಕಲ್ಪ ಪೂರ ಆಗ್ತದೆ ಫ್ರೆಂಡ್ಸ್. ಡ್ರೆಸ್ ಪ್ರಿಟಿಯಾಗವ. ಆ್ಯಂಡ್ ಎಲ್ಲರಿಗ ಗುಡ್ ಮಾರ್ನಿಂಗ್. ಇವತ್ತಿನ ಊಟ ಜೋಳದ ರೊಟ್ಟಿ, ಮೊಸರು ಆ್ಯಂಡ್ ಇದು ಕ್ಯಾಪ್ಸಿಕಮ್ ಪಲ್ಯ, ಅಪ್ಪುಟಲ್ಲ ಕಡಲೆಬೇಳೆ ರಾತ್ರಿ ನೆನೆಸಿಟ್ಟಿದ, ಸೊ ದಟ್ ಪಲ್ಯನ ಹಾಕ್ರಿ ಅಂತ. ಕ್ಯಾಪ್ಸಿಕಮ್ ಕಮ್ಮಿ ಇದ್ವಲ್ಲ, ಸೊ 2 ಪ್ರೋಟೀನ್ ರಿಚ್ನೂ ಆಯಿತು, ಕ್ಯಾಪ್ಸಿಕಮ್ ಅಂದರೆ ಶಿಮ್ಲಾ ಮಿರ್ಚಿನೂ ತಿನ್ನೋದಾಯಿತು. ಸೊ ದಿಸ್ ಈಸ್ ಮೈ ಟುಡೇಸ್ ಪ್ಲೇಟ್. ಒಂದು ಸ್ವಲ್ಪ ರೈಸ್ನೂ ತೊಗೋತೀನಿ. ಆ್ಯಂಡ್ ಸಲಾಡ್ನೇ ಐ ಹ್ಯಾವ್ ಟೇಕೆನ್ ಕಕ್ಕಡಿ. ನಿನ್ನ ಉಳ್ಳಗಡ್ಡಿ ತೊಗೊಂಡಿಲ್ಲ, ಈಗ ಗೊತ್ತಾ ಇದು. ಬರ್ರಿ ಫ್ರೆಂಡ್ಸ್, ಊಟ ಮಾಡೋರಿ. ನೀವೆಲ್ಲ ಏನು ಊಟ ಮಾಡ್ತಾಯಿದ್ರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಫಸ್ಟ್ ತುತ್ತು ನಿಮಗೆಲ್ಲರಿಗ ಚಲೋ ಶಿಮ್ಲಾ ಮಿರ್ಚಿ ಕ್ಯಾಪ್ಚರ್ ಓಕೆ, ಕ್ಯಾಪ್ಚರ್ ಮಾಡ್ತಾ ಇಲ್ಲಕ್ಕ ಮೊಬೈಲ್. ಓಕೆ ಚಲಿಗೆ ಫ್ರೆಂಡ್ಸ್, ಊಟ ಮಾಡ್ತೀನಿ. ಸೊ ರೈಸ್ ನಿನ್ನಿಂದ ಒಂದು ಸ್ವಲ್ಪ ಓದಿತ್ತು. ಸೊ ರೈಸ್ ಒಂದು ಸ್ವಲ್ಪ ಅಗಸಿ ಹಿಂಡಿ ತೊಗೊಂಡಿನಿ, ಮೊಸರು ತೊಗೊಬದ್ದ, ಮೊಸರು ಸಂಟ ಉಣ್ತೀನಿ. ಕರ್ಡ್ ರೈಸ್ ಕಂಪ್ಲೀಟ್ಲಿ. ಊಟ ಕಂಪ್ಲೀಟ್ ಬೈ 10:30, 10 o'clock ಕುಂತೀನಿ ಊಟ ಮಾಡ್ಲಿಕ್ಕೆ. ಸೊ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡ್ದೆ. ಇವಾಗ ಬೇರೆ ಕೆಲಸ ಮಾಡ್ಕೋಬೇಕು, ಭಾಂಡಿ ಬಟ್ಟೆ ಎಲ್ಲ ನಡ್ತೀನಿ. ಸಿಗ್ತೀನಿ ನಂತರ, ಬೈ.
ಫ್ರೆಂಡ್ಸ್ ವಾಟ್ ಟು ಟೆಲ್ ಅಬೌಟ್ ದಿಸ್ ಟೀ. ವೈಷ್ಣವಿ ಮಾಡ್ಯಾ ಚಾ ಬರೀ ಹಾಲಿಲ್ಲಿ ಮಾಡ್ಯಾ. ಅಂದ್ರೆ ನಂಬಲ್ಲಿ ಹಾಲು ನಾವು ಆಲ್ರೆಡಿ ಫಸ್ಟೇ ನೀರು ಹಾಕಿಕ್ತೀನಿ. ಸೂಪರ್ ಕಿರಾಕ್ ಹೋಟೆಲ್ ಫ್ಲೇವರ್ ಬಂದಿದೆ. ಸೂಪರ್ ಆ್ಯಂಡ್ ಸೂಪರ್ ಟೇಸ್ಟಿ. ಒಂದು ಸ್ವಲ್ಪ ಸಕ್ರೆ ಹಾಕಿ ಮಾಡ್ಯಾ. ಸೂಪರ್ ಟೇಸ್ಟಿ. ಆ್ಯಕ್ಚುಲಿ ಇದನ್ನು ತೋರಿಸೋದು ಕರೆಕ್ಟ್ ಅಲ್ಲ, ಯಾಕಂದ್ರೆ ನಾ ಹಮೇಶ ಚಾಯ್ ಕುಡಿಬೇಡ್ರಿ ಅಂತೀನಿ. ಬಟ್ ನಂಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಯಾಕೋ ಮನ್ಸಾಗಲಾಗಿತ್ತು, ಸುಸ್ತು ಅನ್ಸತ್ತಿತ್ತು. ಅದಕ್ಕೆ ವೈಷ್ಣವಿ ಮಾಡ್ಲಿಕ್ಕೆ ಹೇಳೀನಿ. ಸೂಪರ್ ಆ್ಯಂಡ್ ಸೂಪರ್. ಬರ್ರಿ ಫ್ರೆಂಡ್ಸ್ ಎಲ್ಲರೂ ಕುಡಿಯಟ್ರಿ. ಬಾಬಾ ಊಟಕ್ಕೆ ಬಂದಿದ್ದರು. ಸೊ ಬಾಬಾಗೆ ಊಟಕ್ಕೆ ಕೊಟ್ಟ ಒಟ್ರಾಗ ಇವ್ರನ್ನೂ ಬಂದಿದ್ದರು ರಾಚೋಟಿದಿಂದ ವಾಪಸ್ ರಿಟರ್ನ್ ಬ್ಯಾಕ್ ಟು ಹೋಮ್. ಸೊ ಪ್ರಸಾದ ಏನೇನು ತಂದಾರ ಎಲ್ಲ ತೋರಿಸ್ತೀನಿ ನಡ್ರಿ. ಅಲ್ಲಿ ನಂಬಲ್ಲಿ ರಾಚೋಟಿನಾಗ ಲಡ್ಡು ಪ್ರಸಾದ ಅಂತ ಸಿಗ್ತಾವೆ ಫ್ರೆಂಡ್ಸ್. ಸೊ ಇವರು ಲಡ್ಡು ಪ್ರಸಾದ ಪರ್ಚೇಸ್ ಮಾಡ್ಕೊಂಡು ಬಂದಾರ. ಆ್ಯಂಡ್ ಮಿಕ್ಕಿಂದೆಲ್ಲ ಏನು ತರಬೇಕು ಏನಿಲ್ಲ ಅಂತ ಫಸ್ಟೇ ಹೇಳಿನ ಅವ್ರಿಗೆ. ಅನ್ನ ಕಡ್ದಿಂದ ಪ್ರಸಾದ ಅಂತ ಮಾಡ್ತಾರೆ ನಂಬಲ್ಲಿ. ಸೊ ಅನ್ನ ಕಡಿತಾರೆ ಫ್ರೆಂಡ್ಸ್. ಅನ್ನ ಕಡೆಯೋದು ಅಂದ್ರೆ ಏನು ಅಂತ ನಿಮಗೆ ಡೌಟ್ ಬರ್ಬೋದು. ನಮ್ಮಲ್ಲಿ ರಾಚೋಟಿ ವೀರಭದ್ರೇಶ್ವರ ಜಾತ್ರೆ ಟೈಮಿನಾಗ ಅನ್ನ ಎಲ್ಲ ದೇವ್ರ ಸಮಕ್ಷಲ್ಲಿ ತಂದು ಎಲ್ಲ ನಮ್ಮನ್ನ ವೆಜಿಟೇಬಲ್ಸ್ ಕೆಲವೊಂದು ಫ್ರೂಟ್ಸ್ನು ತಂದು ಹಾಕ್ತಾರೆ. ಅಲ್ಲಿ ಅನ್ನ ಸಮಾರಾಧನ ಅಂತ ಮಾಡ್ತಾರೆ ಫ್ರೆಂಡ್ಸ್. ಸೊ ಆ ಅನ್ನ ಎಲ್ಲ ಪ್ರಸಾದನ ತಗೋತಾರೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಅಗ್ಗಿ ಭಸ್ಮ, ಅಗ್ಗಿ ತೊಳಿತಾರಲ್ಲ. ಸೊ ಆ ಭಸ್ಮದ ಇವರು 2-3 ಇಯರ್ಸ್ ಆಯ್ತು ಹೇಳಿ ಸಾಕಾಗಿತ್ತು, ಬಟ್ ತಂದಿದ್ದಿಲ್ಲ. ಈ ಬಾರ್ ನೆನಪಿಲ್ ತರ್ರಿ ಅಂತ ಹೇಳೀನಿ. ಅಕ್ಕಾಗ ಅವಾಗ ಸೋನಿಗೆ ಎಲ್ಲರಿಗೂ ಹೇಳೀನಿ ಕಳಿಸ್ಕೊಡು ಮಾವನ ಕೈಲಿ ಅಂತ. ಇದು ಅನ್ನ ಕಡ್ದಿನ ಪ್ರಸಾದ ಫ್ರೆಂಡ್ಸ್, ಅನ್ನ ಸಮಾರಾಧನ ಮಾಡಿದ ಪ್ರಸಾದ. ಆ್ಯಂಡ್ ಮಿಕ್ಕಿಂದೆಲ್ಲ ಅವ್ವ ಕಳಿಸ್ಕೊಟ್ಟಾರ. ಇವ್ರು ಏನು ಭೀ ಒಯ್ಯಲ್ಲ ಅಂಥೇಳಿ ಸರ, ಬಳೆ ಮತ್ತು ಹಳ್ಳು, ಕೂಕಮ್ ಎಲ್ಲನೇ ಅವ್ವ ಪರ್ಚೇಸ್ ಮಾಡಿ ಕಳಿಸ್ಕೊಟ್ಟಾರ. ಐ ಆಮ್ ಗೋಯಿಂಗ್ ಟು ಹ್ಯಾವ್ ದಿಸ್ ಕಕ್ಕಡಿ. ಬಾಬಾ ಊಟ ಮಾಡತ್ತಿರಲ್ಲ, ಸೊ ಅವ್ರ ಸಲುವಾಗಿ ಕಟ್ ಮಾಡಿದ್ರೆ ಅವ್ರು 2-3 ಪೀಸಸ್ ತೊಗೊಂಡ್ರೆ ನಾನು ತಿಂತಾಯಿದ್ದೀನಿ. ಫ್ರೆಂಡ್ಸ್ ಟೈಮ್ 5:15 ಆಗ್ಯದ. ಬಟ್ ದಿಸ್ ಟೈಮ್ ನಿಮ್ಗೆ ಬೆವ್ರು ಕಾಣಿಸ್ತಾ ಇದೆ ನಾನಿಲ್ಲೋ. ಲಿಟ್ರಲಿ ದಿಸ್ ಸಮ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಕ್ಟಿಕ್ ಫಾರ್ ಮೀ. ಬಾಪ್ರೆ ಬಾಪ್ ಫುಲ್ ಸ್ವೆಟ್ಟಿಂಗ್ ಆಗ್ಲತ್ತಿ ಈಗಾಗಲೇ. ಸಾಕಾಗಿ ಅದು ಟೈಮ್ನೂ ಹೋಗಲ್ಲೋಗ್ಯದ. ಒಂಥರ ಸಮರ್ಸ್ನಾಗ ಯಾವ ಥರ ಕೆಲಸ ಮಾಡೋ ಮನ್ಸಾಗೆಲ್ಲ ಫಸ್ಟ್ ರೇಟ್ ಆಯ್ತದೆ ನೋಡಿರಿ, ಆ ಥರ ಆಗ್ಲತ್ತದ ನನಗೆ ಇವತ್ತು ಲಿಟ್ರಲಿ. ಇವಾಗೇ ಈ ಥರ ಅದ ಅಂದ್ರೆ ನನ್ನ ಸಮರ್ ಅಂತೂ ಭಾಳ ಕಷ್ಟ ಅದ ನನಗೆ. ಫುಲ್ ಟು ಸ್ವೆಟಿಂಗ್. ಇದು ಏಜ್ನ ಅಂತ ಹಣ್ಣು ಆಗುತ್ತೆ. ನಿಂದಿನ ಹಣ್ಣೆ ಅನಿಸುತ್ತಿತ್ತು ಫ್ರೆಂಡ್ಸ್, ಬಟ್ ಗೊತ್ತಿಲ್ಲ. ನಾನು ಎಷ್ಟು ದಿನ ಆಯಿತು ಹುಡುಕ್ತಾ ಇದ್ದೀನಿ ಪಪ್ಪಾಯ ತಿನ್ನರಿ ಅಂತ, ಸಿಕ್ಕಿಲ್ಲ. ಇವಾಗ ಸಮರ್ ಸ್ಟಾರ್ಟ್ ಆಗಣಿಕೆ ನನಗೆ ಪಪ್ಪಾಯ ಸಿಕ್ಕಿದ ಮತ್ತು ನಾವು ಟ್ರೈ ಮಾಡರಿ ಅಂತ ತೊಗೊಂಡು ಬಂದೀನಿ. ಬಟ್ ಇನ್ನೂ ಹಣ್ಣು ಅನ್ನಿಸ್ತಾ ಇಲ್ಲ. ಕಗ್ಗು ತಿಂದ್ರೆ ಹೆಲ್ತ್ ಇಶ್ಯೂಸ್ ಬರ್ತಾವಂತ ಹಾಗೆ ಇಟ್ಟೀನಿ ಪೇಪರ್ನಾಗ ಸುತ್ತಿ. ಬಟ್ ಇನ್ನೂ ಅದು ಹಣ್ಣಾಗಿನಾಗ ಅನಿಸ್ತಾ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತಂದು ವೆನಸ್ಡೇ ದಿನ ತೊಗೊಂಡು ಬಂದೇನೆ. ಇನ್ನೂ ಅದ್ರೂ ಹಣ್ಣಾಗಿಲ್ಲ. 3 days ಆಗ್ಯದ. ಆಗುತ್ತೆ ಯಾಜಿ ಖಾನೆ ಲಾಯಕ್ ಹೇ ಮೇಡಮ್ ಲೆಕ್ಕೆ ಜಾವ್ ಅಂತ ಹೇಳ್ತೀರಿ. ಬಟ್ ಇನ್ನೂ ಅಷ್ಟು ಕಂಪ್ಲೀಟಾಗಿ ಹಣ್ಣಾಗಿಲ್ಲ. ಬಟ್ ಇವತ್ತು ತಿನ್ನಲೇಬೇಕು, ಯಾಕಂದ್ರೆ ಮತ್ತು 3-4 ದಿನ ಖರಾಬ್ ಆಗೋಯ್ತದ. ಆ್ಯಕ್ಚುಲಿ ಸಮ್ಮರ್ಸ್ನಾಗ ಗರ್ಮಿ ಇರ್ತದೆ, ಜಾಸ್ತಿ ತಿಲ್ಲಕ್ಕೆ ಹೋಗ್ಬಾರ್ದು. ಬಟ್ ವೆಯ್ಟ್ ಲಾಸ್ನಾಗ ಇದ್ದವರು ಬ್ಯಾಲೆನ್ಸ್ ಮಾಡ್ಕೋತ ವಾಟರ್ ಮಿಲನ್ ಆ್ಯಂಡ್ ಪಪ್ಪಾಯ ಎರಡು ಹಿಂಗೆ ಬ್ಯಾಲೆನ್ಸ್ ಮಾಡಿ ತಿನ್ಬೋದು. ಬರ್ತೀನಿ ರೀ. ವೈಷ್ಣವಿ ಒಂದು ಸ್ವಲ್ಪ ಸಾಮಾನು ತರದ್ದ ಅಂತದಕ್ಕೆ ಮಾರ್ಕೆಟ್ ನಡೆದೀವಿ ಫ್ರೆಂಡ್ಸ್. ಬರ್ರಿ ನಡ್ರಿ ಅಂತ ಏನೇನು ಪರ್ಚೇಸ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಇವಾಗ ಇಲ್ಲಿ ಊಲ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದೀವಿ. ವೈಷ್ಣವಿ ಏನೋ ಆಕಿನ ಸಲಕ್ಕೆ ಏನೋ ಮಾಡ್ಕೊತ ಅಂತ ಅದಕ್ಕೆ ಊಲನ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದೀವಿ. ಎಷ್ಟು ಊಲನ್ ಪರ್ಚೇಸ್ ಮಾಡೀವಿ ನೋಡ್ರಿ. ಆ್ಯಂಡ್ ನನಗೆ ಅನ್ನಿಸ್ತಾ ಇದೆ ಇದು ಕಾಸ್ಟ್ಲಿ ಆಯಿತು ಅಂತ. ನಾವು ಅವ್ರು ಅದು 125 grams ಅದಲ್ಲ, ಅದು ಒಂದಕ್ಕೆ 20 ರೂಪಾಯಿ ಅಂದರು. ಐ ಫೆಲ್ಟ್ ಲೈಕ್ ವೆರಿ ಕಾಸ್ಟ್ಲಿ. ಬೇರೆ ಜಾಗದಲ್ಲಿ ಕೇಳಿದೆವು ಕಿಲೋ 350 ಏನಾರ ಹೇಳಿರು. ಬಟ್ ಅದು ಚಮ್ಕಿ ಇತ್ತು. ಅದು ಚಮ್ಕಿ ಇಲ್ಲ, ಪ್ಲೇನ್ ಆಗದ. ಬಟ್ ಇದು 125, ಒಂದೇ 25 grams 20 rupees ಅಂದ್ರೆ ಇಷ್ಟು ಓವರಾಲ್ ಈಸಕ್ಕೆ ನನಗೆ 520 rupees ಖರ್ಚಾಗಿದೆ ಫ್ರೆಂಡ್ಸ್. ಕರೆಕ್ಟ್ ತೊಗೊಂಡಿನ ಜಾಸ್ತಿ ಬೇರೆ ಬಿದ್ದಿದ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ತಲೆಗೆ ಏನಾಯಿತು ಒಂದು ಸರ ಮಾಡಬೇಕು ಅಂತಿತ್ತು. ನಮ್ಮದು ಫ್ರೆಂಡ್ ಒಬ್ಬರು ಸುನೀತಾ ವೈನಿಯವ್ರ ಮನೆಗೆ ನೋಡಿದೆ ನಾನು. ಸೊ ಅವಾಗಿಂದ ಹಿಡಿದು ನನ್ನ ತಲೆಗೆ ತಿರುಗ್ತಾ ಇತ್ತು ನಂಗೆ ಇದೊಂದು ಸರ ಮಾಡಬೇಕು ಅಂತ. ನಾವು ದೇವ್ರಿಗೆ ಹತ್ತಿ ಸರ ಹಾಕ್ತೀವಿ ನೋಡ್ರಿ, ಸೇಮ್ ಅದೇ ಥರ. ಇವಾಗ ನಾನು ವೈಷ್ಣವಿ ಜರ ಹಿಡಿ ಮಗ ಅಂತ ಹೇಳೀನಿ. ಆಕೆ ಹಿಡ್ದ ನೋಡ್ರಿ ಎಷ್ಟು ಚೆನ್ನಾಗಿದೆಲ್ಲ ಹತ್ತಿ ಸರ.
ಲಿಟ್ರಲಿ ಹಂಗೆ ಅನ್ನಿಸ್ತಾ ಇದೆ, ಏನಿಲ್ಲ ಹೇಳ್ರಿ. ಇವಾಗ ಸಾಯಿಬಾಬಾಗೆ ಫಸ್ಟ್ ಹಾಕರಿ ಮಾಡಿದ್ದು ಅಂತೇಳಿ ಹಾಕೀನಿ. ಚೆನ್ನಾಗಿ ಅನ್ಸತ್ತೇನಿಲ್ಲ ಹೇಳ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಗಂಟುಗಳು ಕಾಣಿಸ್ತಾ ಇದ್ದಾವೆ. ನೆಕ್ಸ್ಟ್ ಸರ ಮಾಡಿನಾಗ ಒಂದು ಸ್ವಲ್ಪ ನೋಡ್ಕೋತೀನಿ. ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ.